ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ವೆಲ್ಕಮ್ ಟು ಸಿರಿ ಬೆಳಕು ವ್ಲಾಗ್. ನಾನು ಇವತ್ತು ನಿಮಗೆ ಒಂದೊಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ, ತುಂಬ ಟೇಸ್ಟಾಗಿ, ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಬಂದು ರವೆ ಉಂಡೆ. ನಾನು ಹೇಳುವ ವಿಧಾನದಲ್ಲಿ ಮಾಡಿ ನೋಡಿ, ತುಂಬ ಸಾಫ್ಟಾಗಿರುತ್ತೆ. ಹಾಲು ನಾನು ಕರೆಕ್ಟಾಗಿ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ನೀರೇನು ನಾನು ಮಿಕ್ಸ್ ಮಾಡಿಲ್ಲ. ಈ ಥರ ಕಾಯಿಸಿ ಇಟ್ಕೊಳ್ಳಿ. ಈಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ 1 ಕಪ್ ರವೆ ತೊಗೊಂಡಿದ್ದೀನಿ. ರವೆ ಅಂದರೆ ಉಪ್ಪಿಟ್ಟು ಮಾಡ್ತಾರಲ್ವ, ಆ ರವೆ. 1 ಕಪ್ ರವೆಗೆ ನಿಮಗೆ 3/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಇನ್ನೂ ಕ್ಲೀನಾಗಿ ಹೇಳ್ಬೇಕಂತಂದರೆ ನೋಡಿ, 1 kg ರವೆಗೆ ಕರೆಕ್ಟಾಗಿ ಅರ್ಧ kgಗೆ ಇನ್ನೊಂದು ಚೂರು ಜಾಸ್ತಿ ಸಕ್ಕರೆ ಅಷ್ಟೇ. ಯಾಕಂದರೆ ನಮ್ಮನೇಲಿ ಸ್ವಲ್ಪ ಸಕ್ಕರೆ ಮೀಡಿಯಮಾಗಿ ತಿಂತಾರೆ. ನಿಮ್ಗೆ ಏನಾನ ಒಂಚೂರು ಜಾಸ್ತಿ ಸಕ್ಕರೆ ಏನಾನ ಇಷ್ಟ ಆಯಿತು ಅಂದರೆ ಸಕ್ಕರೆ ಹಾಕ್ಕೊಳ್ಳಿ. ಈಗ ನಾವು ಅರ್ಧ ಲೀಟ್ರ್ ಕಾಯಿಸಿಟ್ಟಿದ್ದ ಹಾಲು ಹಾಕ್ಕೊಂಡಿದ್ದೀನಿ. ಒಂದು 150 ಗ್ರಾಮ್ ತುರಿದಿದ್ದು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕೋಬೋದು. ನನ್ನ ಹತ್ರ ಇರೋದು ಇಷ್ಟೇ, ನಾನು ಇಷ್ಟೇ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಬಾದಾಮಿ ಹಾಕೋಬೋದು, ಪಿಸ್ತಾ ಹಾಕೋಬೋದು. ಏಲಕ್ಕಿ, ಒಂಚೂರು ಸಕ್ಕರೆ ಹಾಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ತುಪ್ಪ ಒಂದು 3 ಸ್ಪೂನ್ಸ್ ಆಗುತ್ತೆ. ಇಷ್ಟೇ ಐಟಮ್ ಬೇಕಾಗಿರೋದು. ಈಗ ನಾವು ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಗ್ಯಾಸ್ ಸ್ಟವ್ ಅಂಟಿಸ್ಕೊಂಡು ದಪ್ಪ ತಳ ಇರೋ ಬಾಣಲೆನ ಇಟ್ಕೋಬೇಕು. ಬಾಣಲಿ ಚೆನ್ನಾಗಿ ಕಾದ್ಮೇಲೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು. ತುಪ್ಪ ಹಾಕ್ಕೊಂಡು ಇವಾಗ ನಮ್ಮ ಹತ್ರ ಇರೋ ಡ್ರೈ ಫ್ರೂಟ್ಸ್ ಇದೆ ಅಲ್ವಾ, ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ದ್ರಾಕ್ಷಿ ಉಂಡೆ ಬಂದರೆ ಅದು ಕ್ಲೀನಾಗಿ ಕೆಂಪಾಗಿ ಆಗಿದೆ ಅಂತ. ಆವಾಗ ನಾವು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ನೋಡಿ, ಈಗಾಗಿದೆ. ಇವಾಗ ಇದನ್ನು ನೋಡಿ, ಈ ಥರ ಉಂಡೆ ಬಂದರೆ ಆಗಿದೆ ಅಂತ. ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಬೇಕು. ಈಗ ಅದೇ ಬಾಣಲಿಗೆ 1 ಕಪ್ ರವೆಯಲ್ಲಿ ಅರ್ಧ ಹಾಕ್ಕೊಳ್ಳಿ. ಯಾಕಂದರೆ ಫುಲ್ಲಾಗಿ ಹಾಕ್ಕೊಂಡ್ರೆ ನಿಮಗೆ ನೀಟಾಗಿ ಹುರ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ಅರ್ಧ 2 ಟೈಮ್ ಹಾಕ್ಕೊಂಡು ಹುರ್ಕೋಬೇಕು. ಇವಾಗ ನಿಮಗೆ ಒಂದು ಟಿಪ್ ಹೇಳ್ತೀನಿ. ಈ ಥರ ಒಣ ದ್ರಾಕ್ಷಿನ ಎತ್ತಿ ರವೆಯಲ್ಲಿ ಹಾಕ್ಬಿಟ್ಟು ನಾವು ಹುರಿತಾ ಇದ್ದರೆ ರವೆ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ರವೆ ಚೆನ್ನಾಗಿ ಆಗಿದೆ, ಸ್ಮೆಲ್ ಬರ್ತಾ ಇದೆ ಅಂತ ಅನ್ನೋ ಟೈಮ್ಗೆ ಆ ದ್ರಾಕ್ಷಿ ಬಂದು ಉಂಡೆ ಆಗುತ್ತೆ. ಆಗ ಉಂಡೆ ಆಗಿದೆ ಅಂತಂದರೆ ರವೆ ಈಗ ಕ್ಲೀನಾಗಿ ಆಗಿದೆ ಅಂತ ಅರ್ಥ. ನೋಡಿ, ಈಗ ರವೆ ಚೆನ್ನಾಗಿ ಹುರಿದಿದೆ ಅಂತ. ಈಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇನ್ನೊಂದು ಅರ್ಧ ಕಪ್ಪಲ್ಲಿ ಇಟ್ಟಿದ್ವಲ್ಲ ರವೆ, ಅದನ್ನು ಹಾಕ್ಕೊಂಡು ಮತ್ತೆ ಹುರ್ಕೊಳ್ಳೋಣ. ಕೈ ಬಿಡ್ದಿರ ಹುರಿಬೇಕು. ನೋಡಿ, ಈ ಥರ ದ್ರಾಕ್ಷಿ ಉಂಡೆ ಆಗಿದೆ ಅಂತಂದರೆ ರವೆ ಆಗಿದೆ ಅಂತ ಅರ್ಥ. ಈಗ ಇವೆಲ್ಲ ಆಗೋಷ್ಟರಲ್ಲಿ ಹಾಲು ಸ್ವಲ್ಪ ತಣ್ಣಗಾಗೋಯ್ತು. ಅದಕ್ಕೆ ಒಂಚೂರು ಕಾಯಿಸ್ತಾ ಇದ್ದೀನಿ. ಈಗ ಮೊದಲಿಗೆ ನಾವು ಒಂದು ಪಾತ್ರೆಗೆ ಹುರಿದಿಟ್ಟಿರೋ ರವೆ ಹಾಕ್ಕೊಳ್ಳೋಣ. ಆಮೇಲೆ ನಾವು ತುರಿದಿಟ್ಟಿರೋ ಕೊಬ್ಬರಿ ಹಾಕ್ಕೋಬೇಕು. ಕೊಬ್ಬರಿ ಹಾಕೊಂಡ್ಮೇಲೆ ನಾವು ಡ್ರೈ ಫ್ರೂಟ್ಸ್ನೆಲ್ಲನೂ ತುಪ್ಪದಲ್ಲಿ ಹುರಿದಿಟ್ಟಿದ್ವಲ್ವ, ಅದು ಹಾಕ್ಕೋಬೇಕು. ಆಮೇಲೆ ಏಲಕ್ಕಿ ಪೌಡರ್ ಹಾಕ್ಕೋಬೇಕು. ಈಗ ಸಕ್ಕರೆ ಹಾಕ್ಕೋಬೇಕು. ಈ ಮಿಶ್ರಣವನ್ನೆಲ್ಲನೂ ಒಂದ್ಸರಿ ಕ್ಲೀನಾಗಿ ಕಲಿಸ್ಕೋಬೇಕು. ಈ ಥರ ಕ್ಲೀನಾಗಿ ಕಲಸಿ ಮಿಶ್ರಣ ಕ್ಲೀನಾಗಿ ಕಲಿಸ್ಕೋಬೇಕು. ಆವಾಗ ಸಕ್ಕರೆ ಒಂದು ಕಡೆ, ಕೊಬ್ಬರಿ ಒಂದು ಕಡೆ ಆಗದಿರೋಂಗೆ ನೀಟಾಗಿ ನೋಡಿ ಈ ಥರ ಕ್ಲೀನಾಗಿ ಕಲಿಸ್ಕೊಳ್ಳಿ. ಈಗ ಕಲಿಸ್ಕೊಂಡ್ಮೇಲೆ ಒಂದು ಸೈಡಿಂದ ಸ್ವಲ್ಪನೇ ಹಾಲು ಹಾಕ್ಕೊಳ್ಳಿ. ಡೈರೆಕ್ಟಾಗಿ ಕೈ ಹಾಕ್ಬಿಡ್ಬೇಡಿ, ಯಾಕಂದರೆ ಹಾಲು ತುಂಬ ಬಿಸಿ ಇರುತ್ತೆ. ಈ ಥರ ಸೌಟಲ್ಲಿ ಒಂಚೂರು ಮಿಕ್ಸ್ ಮಾಡ್ಕೊಂಡು ಚೂರೇ ಸೈಡಲ್ಲೇ ಕಲಿಸ್ಕೊಂಡು ಉಂಡೆಗಳಾಗಿ ಮಾಡ್ಕೊಳ್ಳಿ. ನೀವು ಎಲ್ಲ ಒಂದೇ ಸರಿ ಹಾಕ್ಬಿಟ್ರೆ ಒಂಥರ ಡ್ರೈ ಆಗೋಗ್ಬಿಡತ್ತೆ. ಕೈ ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಳ್ಳಿ, ಸ್ವಲ್ಪ ಬಿಸಿ ಇರುತ್ತೆ.
ನೋಡಿ ಈ ಥರ ಕ್ಲೀನಾಗಿ ಸ್ವಲ್ಪ ಅದನ್ನೇ ಪ್ರೆಸ್ ಮಾಡಿ ಈ ಥರ ಉಂಡೆಗಳನ್ನ ಮಾಡ್ಕೊಳ್ಳಿ. ಇಷ್ಟೇ, ಈ ಥರ ಚೂರು ಚೂರು ಹಾಲು ಹಾಕ್ಕೊಂಡು ಉಂಡೆಗಳನ್ನ ಮಾಡ್ಕೊಂಡು ಬರಬೇಕು. ಅಕಸ್ಮಾತ್ ಹಾಲು ಒಂಚೂರು ತಣ್ಣಗಾಗೋಯ್ತು ಅಂದರೆ ಕೂಡ ಒಂಚೂರು ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡು ಈ ಥರನೇ ಮಾಡ್ಕೊಂಡು ಬಂದರೆ ತುಂಬ ಸಾಫ್ಟಾಗಿರುತ್ತೆ. ಒಂದು ಸರಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ನೋಡಿ ಈ ಥರ ನಿಮಗೆ ಒಂದೇ ಒಂದು ಈ ಥರ ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ. ಈ ಸರಿ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.